ಹಿಂದಿನ ಕಾಲದಲ್ಲೆಲ್ಲ ಲೈಫ್ ಒಂಥರ ಹೆಂಗಸರಿಗೆ ಈಸಿ ಅಂತಲೇ ಹೇಳ್ಬೋದಿತ್ತು. ಈಸಿ ಅನ್ನೋದಕ್ಕಿಂತ ಈಗ ಅದು ಕಷ್ಟ ಇತ್ತು ಹಿಂದಿನ ಕಾಲದಲ್ಲಿ. ಬಟ್ ಈಗ ಅದು ಇನ್ನೂ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟು ವುಮೆನ್ಸ್ಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಂತೀವಿ ಈಕ್ವಾಲಿಟಿ ಅಂತ. ನನ್ನ ಪ್ರಕಾರ ಆ ಜೆಂಡರ್ ಈಕ್ವಾಲಿಟಿ ಅನ್ನೋದು 100% ನಿಜವಾಗ್ಲೂ ಸಿಕ್ಕಿಲ್ಲ. 1% ಸಿಕ್ಕಿಲ್ಲ. ಎಷ್ಟೋ ಮನೆಗಳಲ್ಲಿ ಆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಇರುತ್ತೆ. ಏನೇ ಎಷ್ಟೇ ಈಕ್ವಲಾಗಿ ಕೆಲಸ ಮಾಡಿದ್ರು, ದುಡಿದ್ರು, ಇನ್ಫ್ಯಾಕ್ಟ್ ಕೆಲವು ಸತಿ ಹಸ್ಬೆಂಡ್ಗಿಂತ ಜಾಸ್ತಿ ವೈಫ್ ದುಡಿದ್ರೂ ಕೂಡ ಆ ಜೆಂಡರ್ ಈಕ್ವಾಲಿಟಿ ಅನ್ನೋದು ಬರಲ್ಲ. ಹೊರಗಡೆನೂ ಇರಬೇಕು, ಹೊರಗಡೆನೂ ಮ್ಯಾನೇಜ್ ಮಾಡ್ಕೋಬೇಕು, ಒಳಗಡೆನೂ ಮ್ಯಾನೇಜ್ ಮಾಡಬೇಕು. ಸೊ ಓನ್ಲಿ ಸೊಲ್ಯೂಷನ್ ಇಸ್ ಬೌನ್ಸ್ ಬ್ಯಾಕ್. ಎಷ್ಟೇ ನಾವು ಡೌನ್ ಆದಾಗ, ನಮ್ಗೆ ಎಷ್ಟೇ ಫ್ರೀಡಮ್ ಇಲ್ಲ ಅಂತ ಅನಿಸ್ದಾಗ, ಎಷ್ಟೇ ಸ್ಟ್ರೆಸ್ ಅಂತ ಅನಿಸ್ದಾಗ, ಏನೇ ಆದರೂ ಕೂಡ, ಎಷ್ಟೇ ಕಷ್ಟ ಆದರೂ ಕೂಡ ಬೌನ್ಸ್ ಬ್ಯಾಕ್. ಇದು ನಮ್ಮ ಕೆರಿಯರು, ನಾವು ಬಿಲ್ಡ್ ಮಾಡಬೇಕು. ಎಷ್ಟೇ ಕಷ್ಟ ಆದರೂ ನಾವು ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು. ಇಷ್ಟು ಕಷ್ಟಪಟ್ಟು ಓದಿದ್ದೀವಿ, ಏನೋ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಮನೇನ ಎಷ್ಟು ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಪ್ರತಿಯೊಂದು ಟಾಸ್ಕ್ನೇ ಅಲ್ವಾ, ಅದು ಬೌನ್ಸ್ ಬ್ಯಾಕಿಂದನೇ ಬರೋದು. ಮನೇಲಿದ್ದರೂ ಕೂಡ ಎಷ್ಟೊಂದು ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಫಿಸಿಕಲ್ ಸ್ಟ್ರೇನ್ ಇರುತ್ತೆ, ಎಷ್ಟೊಂದೊಂದು ಮಿನಿಮಮ್ ಫ್ರೀಡಮ್ ಕೂಡ ಇರಲ್ಲ. ಆದರೂ ಕೂಡ ನಾವು ಲೈಫ್ನ ಲೀಡ್ ಮಾಡಬೇಕು. ಬೆಳಗ್ಗೆ ಎದ್ದು ಮತ್ತೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಎಲ್ಲ ಮಡಚಬೇಕು. ಸೊ ಓನ್ಲಿ ಸೊಲ್ಯೂಷನ್ ಏನು ಅಂದರೆ ಬೌನ್ಸ್ ಬ್ಯಾಕ್. ಅಂದರೆ ನಾವು ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಂಡು ಮುಂದೆ ಹೋಗೋದೇ ಬೌನ್ಸ್ ಬ್ಯಾಕ್. ಎಷ್ಟೇ ಕುಗ್ಗೋಗಿರ್ತೀವಿ, ಸೊಸೈಟಿ ಎಷ್ಟು ಮಾತಾಡ್ತಿರುತ್ತೆ, ಕೆಲ್ಸಕ್ಕೆ ಹೋದರೂ ಮಾತಾಡ್ತಾರೆ, ಮನೇಲಿದ್ದರೂ ಮಾತಾಡ್ತಾರೆ, ಎಷ್ಟೇ ಚೆನ್ನಾಗಿ ಮಕ್ಕಳು ನೋಡಿಕೊಂಡ್ರೂ ಮಾತಾಡ್ತಾರೆ, ನೋಡ್ಕೊಂಡಿಲ್ಲ ಅಂದರೂ ಮಾತಾಡ್ತಾರೆ. ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಏನೇ ಆದರೂ ಕೂಡ ಪುಷ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಬಟ್ ಆದರೂ ಕ್ರಿಟಿಸೈಸ್ ಮಾಡ್ತಿರ್ತಾರೆ. ಅದಕ್ಕೆಲ್ಲನೂ ಓನ್ಲಿ ಸೊಲ್ಯೂಷನ್ ಏನು ಅಂದರೆ ಇಗ್ನೋರ್ ಮಾಡಿ ಬೌನ್ಸ್ ಬ್ಯಾಕ್. ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಷ್ಟು ಈಸಿ ಇರಲ್ಲ. ಒಂದು ಎಷ್ಟೇ ದುಡಿತಾ ಇದ್ದರೂ ಎಷ್ಟೋ ಜನಕ್ಕೆ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲ್ಲ. ಎಲ್ಲ ಡಿಪೆಂಡ್ ಆಗಿರ್ತಾರೆ. ಆಮೇಲೆ ಪ್ರೆಷರ್ ಇರುತ್ತೆ, ಲೈಫಲ್ಲಿ ಸ್ಟ್ರೆಸ್ ಇರುತ್ತೆ. ಎಲ್ಲ ಇದ್ದರೂ ಕೂಡ ನಾವು ಅದನ್ನು ಒಂದು ಹ್ಯಾಪಿ ಮೂಡಲ್ಲಿ, ಒಂದು ರಿಲ್ಯಾಕ್ಸ್ಡ್ ಮೂಡಲ್ಲಿ ನನ್ನ ಕೈಲಾಗುತ್ತೆ ಅಂತ ಪುಷ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರ್ತೀವಲ್ವ, ಅದೇ ಬೌನ್ಸ್ ಬ್ಯಾಕ್. ಪ್ರತಿ ಡೈಲಿ ಬೇಸಿಸಲ್ಲೂ ನಮಗೆ ಆ ಬೌನ್ಸ್ ಬ್ಯಾಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊಸೈಟಿ ಹೀಗೆ, ಫ್ಯಾಮಿಲಿ ಹೀಗೆ, ನನ್ನ ಸುತ್ತಮುತ್ತಲು ಹೀಗೆ ಅಂತ ನಾವು ಕುಗ್ಗೋದ್ರೆ ನಮ್ಮ ಲೈಫು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ನಾವು ಧೈರ್ಯ ತಂದ್ಕೋಬೇಕು. ಆಗುತ್ತೆ ನನ್ನ ಕೈಯಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 1-2 ದಿನ ಬೇಜಾರಾಗೇ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಆ ಬೇಜಾರಾದಮೇಲೆ, ಆ ಸುಸ್ತಾದಮೇಲೆ, ಅದು ತುಂಬ ಕುಗ್ಗೋದ್ಮೇಲೆ ನಾವು ಎದ್ದು ನಿಲ್ತೀವಲ್ವ, ದಟ್ ಈಸ್ ಕಾಲ್ಡ್ ಬೌನ್ಸ್ ಬ್ಯಾಕ್. ಬೌನ್ಸ್ ಬ್ಯಾಕಿಂದ ನಾವು ನಮ್ಮ ಕೆರಿಯರ್ನ ಬಿಲ್ಟ್ ಮಾಡ್ಕೋತೀವಿ, ನಾವು ನಮ್ಮ ಲೈಫ್ನ ಬಿಲ್ಟ್ ಮಾಡ್ಕೊ